ಹಾಯ್ ಎವ್ರಿವನ್, ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ಈ ವಿಡಿಯೋದಲ್ಲಿ ನಾವು 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ನ 11th ಚಾಪ್ಟರ್ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಇದರ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಹಾಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿದೆಯೋ ಅದನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಇದ್ದೇವೆ. ಸೊ ಇಲ್ಲಿ ಇದನ್ನ ನೀವು ಇಂಟ್ರೊಡಕ್ಷನ್ ವಿಡಿಯೋ ಆಗಿ ಕನ್ಸಿಡರ್ ಮಾಡಬಹುದು. ಸೊ ಈ ವಿಡಿಯೋದಲ್ಲಿ ಏನೆಲ್ಲ ಪಾಯಿಂಟ್ಸ್ ಅನ್ನ ನಾವು ಡಿಸ್ಕಸ್ ಮಾಡ್ತೇವೆ ಅಂತ ಹೇಳಿದ್ರೆ, ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಚಾಪ್ಟರ್ ನಲ್ಲಿ ಯಾವ್ದೆಲ್ಲ ಫಾರ್ಮುಲಾಸ್ ಇದೆ ಆ ಫಾರ್ಮುಲಾಸ್ ಎಲ್ಲವನ್ನ ಲಿಸ್ಟ್ ಮಾಡ್ತಾ ಹೋಗುವ. ಅದೇ ರೀತಿಯಲ್ಲಿ ಆ ಫಾರ್ಮುಲಾವನ್ನ ಯೂಸ್ ಮಾಡ್ಕೊಂಡು ಯಾವ ರೀತಿಯಾಗಿ ನೀವು ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ನ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬಹುದು ಅಂತ ಹೇಳಿ ನಾವೀಗ ಡಿಸ್ಕಸ್ ಮಾಡ್ತಾ ಹೋಗುವ. ಈಗಾಗಲೇ ಇದರ ಹಿಂದಿನ ಚಾಪ್ಟರ್ಸ್ ಸರ್ಕಲ್ಸ್ ಚಾಪ್ಟರ್ ಅಲ್ಲಿ ನಾವು ಸರ್ಕಲ್ಸ್ ನ ರಿಲೇಟೆಡ್ ಬೇಸಿಕ್ ಥಿಂಗ್ಸ್ ಏನಿದೆ ಅದನ್ನ ಕಲ್ತ್ಕೊಂಡಿದ್ದೇವೆ. ಇಲ್ಲಿ ಈಗ ಸರ್ಕಲ್ಸ್ ಗೆ ರಿಲೇಟೆಡ್ ಆದಂತಹ ಏರಿಯಾಸ್ ಯಾವ್ದು, ಆ ಏರಿಯಾವನ್ನ ಯಾವ ರೀತಿಯಾಗಿ ಫೈಂಡ್ ಮಾಡಬಹುದು ಅಂತ ಹೇಳಿ ನಾವು ನೋಡ್ತಾ ಹೋಗುವ. ಸೊ ಏರಿಯಾಸ್ ಗೆ ಹೋಗುವುದಕ್ಕೂ ಮೊದಲು ಸರ್ಕಲ್ಸ್ ಗೆ ರಿಲೇಟೆಡ್ ಆಗಿ ಕೆಲವೊಂದು ಬೇಸಿಕ್ ಟರ್ಮಿನಾಲಜೀಸ್ ಅನ್ನ ನಾವು ತಿಳಿದಿರಬೇಕು. ಸೊ ಕನ್ಸಿಡರ್ ದಿಸ್ ಆಸ್ ಅ ಸರ್ಕಲ್. ನೀವು ಸರ್ಕಲ್ ಅನ್ನ ಡ್ರಾ ಮಾಡುವಾಗ ಯಾವತ್ತೂ ಕೂಡ ಕಂಪಾಸ್ ಅನ್ನ ಯೂಸ್ ಮಾಡಿಕೊಂಡು ಸರ್ಕಲ್ ಅನ್ನ ಡ್ರಾ ಮಾಡಿ. ಓಕೆ, ಸೊ ಈಗ ದಿಸ್ ಸರ್ಕಲ್ ಹ್ಯಾಸ್ ಅ ಸೆಂಟರ್ ಅಲ್ವಾ? ಸರ್ಕಲ್ ಹ್ಯಾಸ್ ಸೆಂಟರ್, ಇದನ್ನ ನಾನು ಓ ಅಂತ ಹೇಳಿ ಕರಿತೇನೆ. ಓಕೆ, ಓ ಇಸ್ ದಿ ಸೆಂಟರ್ ಆಫ್ ದಿ ಸರ್ಕಲ್. ಸರಿಯಾ? ಕಂಪಾಸ್ ಅನ್ನ ನೀವು ಎಲ್ಲಿ ಇಡ್ತೀರಿ ಅಂದ್ರೆ ಕಂಪಾಸಿನ ಟಿಪ್ ಅನ್ನ ಪಾಯಿಂಟ್ ಮಾಡುವ ಜಾಗ, ಅದನ್ನ ನಾವು ಓ ಅಂತ ಹೇಳಿ ಕರಿತೇವೆ. ಅದಾದ್ಮೇಲೆ ಯು ಡ್ರಾ ಅ ಸರ್ಕಲ್. ಓಕೆ, ಸೊ ದಿಸ್ ಇಸ್ ಅದ ಬೌಂಡ್ರಿ. ಓಕೆ, ಸರ್ಕಲ್, ಅದನ್ನ ನಾವು ಸರ್ಕಂಫರೆನ್ಸ್ ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ನಿಮ್ಗೆ ಗೊತ್ತಿರ್ಬೇಕಾದ ಟರ್ಮಿನಾಲಜೀಸ್, ರೇಡಿಯಸ್. ಪ್ರತಿಯೊಂದು ಸರ್ಕಲ್ ಇಟ್ ಹ್ಯಾಸ್ ಎ ರೇಡಿಯಸ್. ಓಕೆ, ರೇಡಿಯಸ್ ಅಂತ ಹೇಳಿದ್ರೇನು? ಇಲ್ಲಿ ದ ಬೌಂಡ್ರಿ ಏನಿದೆ, ಓಕೆ, ಸೆಂಟರ್ ಇಂದ ಆ ಲೈನ್ಗೆ ಟಚ್ ಆಗೋ ರೀತಿಯಲ್ಲಿ ಡ್ರಾ ಮಾಡಿದಂತಹ ಒಂದು ಲೈನ್ ಸೆಗ್ಮೆಂಟ್. ಈಗ ಇದನ್ನ ಪಾಯಿಂಟ್ ಎ ಅಂತ ಹೇಳಿ ಬರ್ಕೊಂಡ್ರೆ ಓ ಎ ಇಸ್ ದಿ ರೇಡಿಯಸ್ ಆಫ್ ದಿ ಸರ್ಕಲ್. ಇಲ್ಲಿ ಓ ಎ ಅಂತ ಹೇಳುವಂಥದ್ದು ಈ ಸರ್ಕಲಿನ ರೇಡಿಯಸ್ ಆಗಿದೆ. ಓಕೆ, ಇಟ್ ಇಸ್ ದಿ ಲೈನ್ ಸೆಗ್ಮೆಂಟ್ ದಟ್ ಇಸ್ ಜಾಯಿನಿಂಗ್ ದ ಸೆಂಟರ್ ಆಫ್ ಸರ್ಕಲ್ ಟು ಎನಿ ಪಾಯಿಂಟ್ ಆನ್ ದಿ ಸರ್ಕಲ್. ಓಕೆ, ಈಗ ಸರ್ಕಲ್ ಅಲ್ಲಿ ಒಂದೇ ಪಾಯಿಂಟ್ ಇರುವಂತದ ಅಲ್ಲ ಅಲ್ವಾ? ಸರ್ಕಲ್ ಅಲ್ಲಿ ತುಂಬಾ ಪಾಯಿಂಟ್ ಇದೆ. ಎಷ್ಟು ಪಾಯಿಂಟ್ ಇದೆ? ದೇರ್ ಆರ್ ಇನ್ಫೈನೈಟ್ ಪಾಯಿಂಟ್ಸ್ ಆನ್ ಅ ಸರ್ಕಲ್. ಈ ಸರ್ಕಲ್ ಅಂತ ಹೇಳುವಲ್ಲಿ ಒಂದೇ ಪಾಯಿಂಟ್ ಇರುವಂತದಲ್ಲ, ಇನ್ಫೈನೈಟ್ ಪಾಯಿಂಟ್ಸ್ ಇದೆ. ಆ ಇನ್ಫೈನೈಟ್ ಪಾಯಿಂಟ್ ಅಲ್ಲಿ ಯಾವ್ದಾದ್ರು ಒಂದು ಪಾಯಿಂಟ್ ಅನ್ನ ಸೆಂಟರ್ ಗೆ ಜಾಯಿನ್ ಮಾಡುವಂತಹ ಲೈನ್ ಸೆಗ್ಮೆಂಟ್ ಅನ್ನ ನಾವು ರೇಡಿಯಸ್ ಅಂತ ಹೇಳಿ ಕರಿತೇವೆ. ರೇಡಿಯಸ್ ಅನ್ನ ಸ್ಮಾಲ್ ಲೆಟರ್ ಆಲ್ಫಾಬೆಟ್ ಆರ್ ಇಂದ ನಾವು ಡಿನೋಟ್ ಮಾಡ್ತೇವೆ. ಹಾಗೆ ನೆಕ್ಸ್ಟ್ ಟರ್ಮ್ ಇಂಪಾರ್ಟೆಂಟ್ ಆಗಿ ನಿಮ್ಗೆ ಗೊತ್ತಿರಬೇಕಾದಂತದ್ದು ಡಯಾಮೀಟರ್. ಡಯಾಮೀಟರ್ ಅನ್ನ ಡಿ ಅಂತ ಹೇಳಿ ನಾವು ರೆಪ್ರೆಸೆಂಟ್ ಮಾಡ್ತೇವೆ. ಸ್ಮಾಲ್ ಲೆಟರ್ ಇಂಗ್ಲಿಷ್ ಆಲ್ಫಾಬೆಟ್ ಡಿ. ಓಕೆ, ಡಯಾಮೀಟರ್ ಅಂತ ಹೇಳಿದ್ರೆ ಏನು? ಡಯಾಮೀಟರ್ ಅಂತ ಹೇಳಿದ್ರೆ ದಟ್ ಇಸ್ ಅ ಲೈನ್ ಸೆಗ್ಮೆಂಟ್ ದಟ್ ಇಸ್ ಜಾಯಿನಿಂಗ್ ಎನಿ 2 ಪಾಯಿಂಟ್ಸ್ ಆನ್ ದಿ ಸರ್ಕಲ್ ಪಾಸಿಂಗ್ ಥ್ರೂ ದಿ ಸೆಂಟರ್ ಆಫ್ ದಿ ಸರ್ಕಲ್. ಈಗ ಸರ್ಕಲಿನ ಸೆಂಟರ್ ಅಲ್ಲಿ ಪಾಸ್ ಆಗ್ತಿರುವಂತಹ ಲೈನ್ ಸೆಗ್ಮೆಂಟ್ ಅದು ಸರ್ಕಲಿನ ಯಾವುದಾದ್ರೂ 2 ಪಾಯಿಂಟ್ ಅನ್ನ ಜಾಯಿನ್ ಮಾಡುವಂಥದ್ದು. ಇದನ್ನ ನಾನು ಪಿ ಹಾಗೆ ಈ ಪಾಯಿಂಟ್ ಕ್ಯೂ ಅಂತ ಹೇಳಿ ಕರೆದ್ರೆ ಪಿ ಕ್ಯೂ ಇಸ್ ದಿ ಡಯಾಮೀಟರ್. ಓಕೆ, ಹಾಗೆ ಇಲ್ಲಿ ಓ ಇಂದ ಕ್ಯೂ ತನಕ ಕನ್ಸಿಡರ್ ಮಾಡಿದ್ರೆ ದಟ್ ಇಸ್ ದಿ ರೇಡಿಯಸ್. ಓ ಇಂದ ಪಿ ವರೆಗೆ ಕನ್ಸಿಡರ್ ಮಾಡಿದ್ರೆ ದಟ್ ಈಸ್ ಆಲ್ಸೋ ರೇಡಿಯಸ್. ಸೊ ರೇಡಿಯಸ್ ಮತ್ತೆ ಡಯಾಮೀಟರ್ ನಿಮ್ಗೆ ಗೊತ್ತಾಯ್ತು ಅಂತ ಹೇಳಿ ನಾನು ಅನ್ಕೊಳ್ತೇನೆ. ರೇಡಿಯಸ್ ಅಂತ ಹೇಳಿದ್ರೆ ಲೈನ್ ಸೆಗ್ಮೆಂಟ್ ಸೆಂಟರ್ ಮತ್ತೆ ಸರ್ಕಲ್ ನ ಮೇಲಿನ ಯಾವ್ದಾದ್ರೂ ಒಂದು ಪಾಯಿಂಟ್ ಅನ್ನ ಜಾಯಿನ್ ಮಾಡುವಂತದ್ದು. ಡಯಾಮೀಟರ್ ಅನ್ನ ಡಿ ಇಂದ ರೆಪ್ರೆಸೆಂಟ್ ಮಾಡ್ತೇವೆ. ಡಯಾಮೀಟರ್ ಅಂತ ಹೇಳಿದ್ರೆ ಅದು ಸರ್ಕಲ್ ಮೇಲಿನ ಯಾವುದಾದ್ರೂ 2 ಪಾಯಿಂಟ್ ಅನ್ನ ಸೆಂಟರಿನ ಮೂಲಕ ಪಾಸ್ ಆಗ್ತಾ ಜಾಯಿನ್ ಮಾಡುವಂತಹ ಲೈನ್ ಸೆಗ್ಮೆಂಟ್. ಓಕೆ, ಸೊ ಈಗ ಇದು ಡಯಾಮೀಟರ್ ಡಿ ಆಯ್ತು. ಪಿ ಕ್ಯೂ ಅಂತ ಹೇಳುವಂಥದ್ದು ಡಯಾಮೀಟರ್ ಡಿ ಅಲ್ವಾ? ಇಲ್ಲಿ ಓ ಪಿ ಅನ್ನುವಂಥದ್ದು ರೇಡಿಯಸ್, ಹಾಗೆ ಓ ಕ್ಯೂ ಅನ್ನುವಂಥದ್ದು ಕೂಡ ರೇಡಿಯಸ್. ಹಾಗಾಗಿ ನಾವೇನ್ ಬರಿಬಹುದು? ಡಯಾಮೀಟರ್ ಅಂದ್ರೆ 2 ಟೈಮ್ಸ್ ದಟ್ ಆಫ್ ದಿ ರೇಡಿಯಸ್. ಡಯಾಮೀಟರ್ ಅನ್ನ ಡಿ ಅಂತ ಹೇಳಿ ಬರೀತೇವೆ. ಡಿ ಅಂದ್ರೆ 2r, r ಪ್ಲಸ್ r, 2r, 2 ಟೈಮ್ಸ್ ಆಫ್ ದಿ ರೇಡಿಯಸ್ ಇಸ್ ಡಯಾಮೀಟರ್. ಸೊ ಡಯಾಮೀಟರ್ ಕೊಟ್ಟಿದ್ರೆ ರೇಡಿಯಸ್ ಅನ್ನ ಫೈಂಡ್ ಮಾಡಬಹುದು, ರೇಡಿಯಸ್ ಅನ್ನು ಕೊಟ್ಟಿದ್ರೆ ಡಯಾಮೀಟರ್ ಅನ್ನ ಫೈಂಡ್ ಮಾಡಬಹುದು. ನೆಕ್ಸ್ಟ್ ವಿ ಹ್ಯಾವ್ ಎಸ್ ಸರ್ಕಂಫರೆನ್ಸ್. ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್. ಓಕೆ, ಸೊ ಇಲ್ಲಿ ಈ ಬೌಂಡ್ರಿ ಏನಿದೆಯೋ ಸರ್ಕಲ್ ಅನ್ನ ರೆಪ್ರೆಸೆಂಟ್ ಮಾಡುವಂತಹ ಬೌಂಡ್ರಿ, ಅಲ್ಲಿ ಒಂದು ಪಾಯಿಂಟ್ ಇಂದ ಸ್ಟಾರ್ಟ್ ಆಗಿ ಅದೇ ಪಾಯಿಂಟ್ ಗೆ ನಾವು
ಬರುವಂತದ್ದು. ಸೊ ದಿಸ್ ಇಸ್ ದಿ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್. ಸರ್ಕಂಫರೆನ್ಸ್ ಅನ್ನ ನಾವು ಕ್ಯಾಪಿಟಲ್ ಲೆಟರ್ ಸಿ ಇಂದ ಡಿನೋಟ್ ಮಾಡ್ತೇವೆ. ಹಾಗೆ ಅದನ್ನ ಫೈಂಡ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತಹ ಫಾರ್ಮುಲಾ 2πr. ಓಕೆ, ಸಿ ಅಂದ್ರೆ 2πr. ಈಗ ಇಲ್ಲಿ ನಮ್ಗೆ 2r ಅಂತ ಹೇಳಿದ್ರೆ ಡಯಾಮೀಟರ್ ಅಂತ ಹೇಳಿ ಗೊತ್ತಿದೆ. ಅಥವಾ ಡಯಾಮೀಟರ್ ನ ಟರ್ಮ್ಸ್ ಅಲ್ಲಿ ನಾವು ಬರೆಯುವುದಾದ್ರೆ ಸಿ ಇಸ್ ಈಕ್ವಲ್ ಟು ಪೈ ಇಂಟು ಡಯಾಮೀಟರ್. ಓಕೆ, ಸಿ ಇಸ್ ಈಕ್ವಲ್ ಟು 2r ಅಥವಾ ಸಿ ಇಸ್ ಈಕ್ವಲ್ ಟು ಪೈ ಡಿ ಅಂತ ಹೇಳಿ ನಾವು ಸರ್ಕಂಫರೆನ್ಸ್ ಅನ್ನ ಫೈಂಡ್ ಮಾಡುವಂತಹ ಫಾರ್ಮುಲಾ. ನೆಕ್ಸ್ಟ್ ವಿ ಹ್ಯಾವ್ ಇಸ್ ಏರಿಯಾ ಆಫ್ ದಿ ಸರ್ಕಲ್. ಏರಿಯಾ ಆಫ್ ಸರ್ಕಲ್. ಏರಿಯಾ ಆಫ್ ಸರ್ಕಲ್ ಅಂತ ಹೇಳಿದ್ರೇನು? ಈಗ ನಾವು ಡ್ರಾ ಮಾಡಿದಂತಹ ಸರ್ಕಲ್, ಇದರ ಒಳಗೆ ಇರುವಂತಹ ಸ್ಪೇಸ್, ಎಷ್ಟು ಜಾಗವನ್ನ ಕವರ್ ಮಾಡ್ತಾ ಇದೆ ಈ ಸರ್ಕಲ್ ಅಂತ ಹೇಳಿ, ಅದರ ಒಳಗೆ ಎಷ್ಟು ಜಾಗ ಇದೆ ಅಂತ ಹೇಳುವಂತದ್ದು ಏರಿಯಾ ಆಫ್ ದಿ ಸರ್ಕಲ್. ಓಕೆ, ಅದಕ್ಕೆ ಯೂಸ್ ಮಾಡುವಂತಹ ಫಾರ್ಮುಲಾ ಪೈ ಆರ್ ಸ್ಕ್ವೇರ್. ಏರಿಯಾ ಆಫ್ ದಿ ಸರ್ಕಲ್ ಎ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್. ಸೊ ಇಲ್ಲಿ ಎಲ್ಲ ಕಡೆ ಪೈ ಅಂತ ಹೇಳ್ತಾ ಹೋದೆ. ಪೈಯ ವ್ಯಾಲ್ಯೂ ದಟ್ ಇಸ್ 3.14. ಪೈ ಇಸ್ ಈಕ್ವಲ್ ಟು 3.14. ನಮಗೆ ಎಕ್ಸಾಮ್ ಅಲ್ಲಿ ಅಥವಾ ಯಾವುದೇ ಕ್ವೆಶನ್ಸ್ ರಿಲೇಟೆಡ್ ಟು ಸರ್ಕಲ್ಸ್ ಅನ್ನ ಸಾಲ್ವ್ ಮಾಡುವಾಗ ಪೈ ಇಸ್ ಈಕ್ವಲ್ ಟು 3.14 ಅಂತ ಹೇಳಿ ಅವರು ಕೊಡ್ಲಿಲ್ಲ ಅಂತ ಹೇಳಿದ್ರೆ ವಿ ಶುಡ್ ಬಿ ಯೂಸಿಂಗ್ ಪೈ ಇಸ್ ಈಕ್ವಲ್ ಟು 22/7. ಪೈ ಅಂದ್ರೆ 22/7, ಇಟ್ ಇಸ್ ಈಕ್ವಲ್ ಟು 3.14. ನಮಗೆ ಅನ್ಲೆಸ್ ಅಂಡ್ ಅಂಟಿಲ್ ಇಟ್ ಇಸ್ ಗಿವನ್ ಪೈ ಇಸ್ ಈಕ್ವಲ್ ಟು 3.14 ಅಂತ ಹೇಳಿ ತಕೊಳ್ಳಿ ಅಂತ ಹೇಳಿ ನಮ್ಗೆ ಕೊಡ್ಲಿಲ್ಲ ಅಂತ ಆದ್ರೆ ನಾವು ಪೈ ಇಸ್ ಈಕ್ವಲ್ ಟು 22/7 ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ನಮ್ಗೆ ಎಕ್ಸಾಮ್ ಅಲ್ಲಿ ಪೈ ಇಸ್ ಈಕ್ವಲ್ ಟು 3.14 ಅಂತ ಕೊಟ್ರೆ ನಾವು 3.14 ವ್ಯಾಲ್ಯೂ ಅನ್ನ ಕನ್ಸಿಡರ್ ಮಾಡ್ಲಿಕ್ಕೆ, ಕೊಡ್ಲಿಲ್ಲ ಅಂತ ಆದ್ರೆ ನಾವು 22/7 ಅನ್ನೇ ಕನ್ಸಿಡರ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೇಕು. ಓಕೆ, ಇದರ ಜೊತೆಯಲ್ಲಿ ಟ್ರಯಾಂಗಲ್ಸ್ ನ ಏರಿಯಾ ಕೂಡ ನಮ್ಗೆ ಗೊತ್ತಿರಬೇಕು. ಏರಿಯಾ ಆಫ್ ಇಕ್ವಿಲ್ಯಾಟರಲ್ ಟ್ರಯಾಂಗಲ್. ಏರಿಯಾ ಆಫ್ ಇಕ್ವಿಲ್ಯಾಟರಲ್ triangle, that is equal to √3/4 into a square. ಇಲ್ಲಿ a ಅಂದ್ರೆ side of the triangle, length of the side of the triangle. ಓಕೆ, ಸೊ ಇದು ಯಾಕೆ ಬೇಕು ಸರ್ಕಲ್ಸ್ ಚಾಪ್ಟರ್ ಅಲ್ಲಿ ಟ್ರಯಾಂಗಲ್ ಅಂತ ಹೇಳಿದ್ರೆ ಮುಂದಕ್ಕೆ ಗೊತ್ತಾಗ್ತದೆ, ಅವಾಗ ನಾನು ಹೇಳ್ತೇನೆ. ಈ ಫಾರ್ಮುಲಾವನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಹಾಗೆ ಏರಿಯಾ ಆಫ್ right angled triangle, half into base into height is equal to half into b into h. b ಅಂದ್ರೆ base, h ಅಂದ್ರೆ height. So ಇಲ್ಲಿ b ಅಂದ್ರೆ base, h ಅಂದ್ರೆ height of the triangle. Okay, ಸೊ ಇಷ್ಟು ಬೇಸಿಕ್ ಥಿಂಗ್ಸ್ ನನ್ಗೆ ಗೊತ್ತಿರಬೇಕು. ಅದಾದ್ಮೇಲೆ ಇನ್ನು ಟರ್ಮಿನಾಲಜೀಸ್, ಆರ್ಕ್ ಅಂದ್ರೆ ಏನು, ಸೆಕ್ಟರ್ ಅಂದ್ರೆ ಏನು, ಸೆಗ್ಮೆಂಟ್ ಅಂದ್ರೆ ಏನು. ಈ ಚಾಪ್ಟರ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ಕಲಿಯುವಂತದ್ದು ಏರಿಯಾ ಆಫ್ ದಿ ಸೆಕ್ಟರ್, ಏರಿಯಾ ಆಫ್ ದಿ ಸೆಗ್ಮೆಂಟ್, ಹಾಗೆ ಹೌ ಟು ಫೈಂಡ್ ಲೆಂತ್ ಆಫ್ ದಿ ಆರ್ಕ್. ಅದನ್ನ ಈಗ ನಾವು ಡಿಸ್ಕಸ್ ಮಾಡುವ. ಅದಕ್ಕೂ ಮುಂಚೆ ಇಲ್ಲಿ ನಾವು ಡಿಸ್ಕಸ್ ಮಾಡಿದಂತಹ ಟರ್ಮಿನಾಲಜೀಸ್ ರೇಡಿಯಸ್, ಡಯಾಮೀಟರ್, ಸರ್ಕಂಫರೆನ್ಸ್, ಏರಿಯಾ ಆಫ್ ಸರ್ಕಲ್ ಅದರ ಫಾರ್ಮುಲಾ ಪೈ ಆರ್ ಸ್ಕ್ವೇರ್, ಸರ್ಕಂಫರೆನ್ಸ್ ಅಂದ್ರೆ ಸಿ ಇಸ್ ಈಕ್ವಲ್ ಟು 2πr ಅಥವಾ ಪೈ ಇಂಟು ಡಿ. ಏರಿಯಾ ಆಫ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತ ಹೇಳಿದ್ರೆ ಏನಂತ ನೆನಪಿದೆ ಅಲ್ವಾ? ಏನ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂದ್ರೆ ಎ ಟ್ರಯಾಂಗಲ್ ವೇರ್ ಆಲ್ ದಿ 3 ಸೈಡ್ಸ್ ಆರ್ ಈಕ್ವಲ್ ಅಲ್ವಾ? ಒಂದು ಟ್ರಯಾಂಗಲ್ ನ ಆಲ್ ದಿ 3 ಸೈಡ್ಸ್ ಆರ್ ಈಕ್ವಲ್ ಆಗಿದ್ರೆ ಅದನ್ನ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತ ಹೇಳಿ ಕರೀತೇವೆ. ಹಾಗೆ ಇನ್ನೊಂದು ಪ್ರಾಪರ್ಟಿ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಇದು, ಆಲ್ ದಿ 3 angles ಆರ್ ಈಕ್ವಲ್ ಟು 60 ಡಿಗ್ರಿ ಅಲ್ವಾ? ಎಲ್ಲ ಆಂಗಲ್ 60 ಡಿಗ್ರಿಗೆ ಈಕ್ವಲ್ ಆಗಿರ್ತದೆ. ಹಾಗೆ ಏರಿಯಾ ಆಫ್ ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಇನ್ನು ಇಂಪಾರ್ಟೆಂಟ್ ಆಗಿ ಪೈಯ ವ್ಯಾಲ್ಯೂ, ಪೈ ಅಂದ್ರೆ 3.14, 22/7. ಇಲ್ಲಿ ಅವರು ನಮ್ಗೆ ಟೇಕ್ ಪೈ ಆಸ್ 3.14 ಅಂತ ಹೇಳಿ ಕೊಡ್ಲಿಲ್ಲ ಅಂತ ಆದ್ರೆ ನಾವು ಯಾವತ್ತಿಗೂ ಪೈ ಇಸ್ ಈಕ್ವಲ್ ಟು 22/7 ಅಂತಾನೆ ಕನ್ಸಿಡರ್ ಮಾಡಬೇಕು. ಏರಿಯಾ ಆಫ್ ಸೆಕ್ಟರ್ ಅಂಡ್ ಸೆಗ್ಮೆಂಟ್ ಅನ್ನ ಫೈಂಡ್ ಮಾಡ್ಲಿಕ್ಕಿರುವಂತಹ ಫಾರ್ಮುಲಾವನ್ನ ಕಲಿತಾ ಹೋಗುವ. ಏರಿಯಾ ಆಫ್
sector and segment. ಸೊ ಮೊದಲಿಗೆ ಇಲ್ಲಿ ಸೆಕ್ಟರ್ ಇದನ್ನ ಫಾರ್ಮುಲಾವನ್ನ ನೋಡ್ತಾ ಹೋಗುವ. ಸೆಕ್ಟರ್ ಅಂದ್ರೆ ಏನು ಅಂತ ಹೇಳಿ ನಿಮ್ಗೆ ಗೊತ್ತಿರಬೇಕು. ಸೊ ಕನ್ಸಿಡರ್ ದಿಸ್ ಸರ್ಕಲ್. ಓಕೆ, ಸರ್ಕಲ್ ವಿತ್ ಸೆಂಟರ್ O. ಓಕೆ, ಸರ್ಕಲ್ ಇದೆ, ಸೆಂಟರ್ O ಅಂತ ಹೇಳಿ ನಾನು ಮಾರ್ಕ್ ಮಾಡಿದ್ದೇನೆ. ಸೊ ಮೊದಲಿಗೆ ನಾವೀಗ ಸೆಕ್ಟರ್ಗೆ ರಿಲೇಟೆಡ್ ಆಗಿ ಏರಿಯಾವನ್ನ ಡಿಸ್ಕಸ್ ಮಾಡ್ಕೊಳ್ಳುವ. ಸೆಕ್ಟರ್ ಅಂದ್ರೆ ಏನು? ಈಗ ಇಲ್ಲಿ ಇಲ್ಲೊಂದು ಪಾಯಿಂಟ್ ಅನ್ನ ನಾನು ಕನ್ಸಿಡರ್ ಮಾಡಿದ್ರೆ, ಇದೆರಡ ಪಾಯಿಂಟ್ಸ್ ಅನ್ನ ಜಾಯಿನ್ ಮಾಡಿದ್ರೆ ಇದನ್ನ ನಾನು ಆರ್ಕ್ ಅಂತ ಹೇಳಿ ಕರಿತೇನೆ. ಎ ಬಿ ಇಸ್ ದಿ ಆರ್ಕ್ ಆಫ್ ದಿ ಸರ್ಕಲ್. ಇಲ್ಲಿ ಈಗ ಎರಡು ರೇಡಿಯಸ್ ಅನ್ನ ಕನ್ಸಿಡರ್ ಮಾಡಿ, ಒ ಎ ಹಾಗೆ ಒ ಬಿ. ಒ ಎ ಅಂಡ್ ಒ ಬಿ ಅಂತ ಹೇಳುವಂತದ್ದು ಈ ಸರ್ಕಲಿನ ರೇಡಿಯಸ್. ಎರಡು ರೇಡಿಯಸ್ ಗಳನ್ನ ಕನ್ಸಿಡರ್ ಮಾಡಿದ್ದೇನೆ. ಈ ರೇಡಿಯಸ್ ನ ಜೊತೆಗೆ ಇಲ್ಲಿರುವಂತಹ ಆರ್ಕ್ ಅನ್ನ ಕನ್ಸಿಡರ್ ಮಾಡಿದ್ದೇನೆ, ಆರ್ಕ್ ಎ ಬಿ. ಓಕೆ, ಇದರ ನಡುವೆ ಇರುವಂತಹ ಜಾಗ, ದಿಸ್ ಇಸ್ ಕಾಲ್ಡ್ ಸೆಕ್ಟರ್. ಓಕೆ, ಇದರ ಏರಿಯಾವನ್ನ ಹೇಗೆ ನಾವು ಫೈಂಡ್ ಮಾಡಬಹುದು ಅಂತ ಹೇಳಿ. ಓಕೆ, ಸೊ ಇಲ್ಲಿ ನಾನೊಂದು ಪಾಯಿಂಟ್ ಪಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೇನೆ. ಲೆಟ್ ಅಸ್ ಕನ್ಸಿಡರ್ ಎ ಪಾಯಿಂಟ್ ಕ್ಯೂ ಹಿಯರ್. ಓಕೆ, ಸೊ ಈಗ ಇದು ಮೈನರ್ ಸೆಕ್ಟರ್, ಹಾಗೆ ಉಳಿದಿರುವಂತಹ ಪಾರ್ಟ್ ಏನಿದೆ, ಸೊ ಇಲ್ಲಿ ನೋಡಿ, ಒ ಎ ಪಿ ಬಿ. ಓಕೆ, ಒ ಎ ಪಿ ಬಿ ಇಸ್ ಮೈನರ್ ಸೆಕ್ಟರ್. ಹಾಗೆ ರಿಮೈನಿಂಗ್ ಪಾರ್ಟ್ ಅದೇನು, ಒ ಎ ಕ್ಯೂ ಬಿ. ಒ ಎ ಕ್ಯೂ ಬಿ ಇಲ್ಲಿ ಉಳಿದ ಪಾರ್ಟ್, ದಟ್ ಇಸ್ ಮೇಜರ್ ಸೆಕ್ಟರ್. ಇದು ಮೇಜರ್ ಸೆಕ್ಟರ್. ಸೊ ಈಗ ಸೆಕ್ಟರ್ ಫಾರ್ಮ್ ಆಗಿದ್ದು ಹೇಗೆ? ಸೆಕ್ಟರ್ ಹೇಗೆ ಫಾರ್ಮ್ ಆಯಿತು? ಎರಡು ರೇಡಿಯಸ್ ಜೊತೆಗೆ ಆರ್ಕ್, ದಟ್ ಇಸ್ ಕಾಲ್ಡ್ ಸೆಕ್ಟರ್. ಈಗ ಅನ್ಲೆಸ್ ಅಂಡ್ ಅಂಟಿಲ್ ಇಟ್ ಇಸ್ ಮೆನ್ಷನ್ಡ್, ಓಕೆ, ಜಸ್ಟ್ ಸೆಕ್ಟರ್ ಅಂತ ಹೇಳಿದ್ರೆ ವಿ ಆರ್ ಸ್ಪೀಕಿಂಗ್ ಅಬೌಟ್ ದಿ ಮೈನರ್ ಸೆಕ್ಟರ್. ಓಕೆ, ಬರೀ ಸೆಕ್ಟರ್ ಅಂತ ಹೇಳಿ ವರ್ಡ್ ಯೂಸ್ ಮಾಡಿದ್ರೆ ನಾವು ಮೈನರ್ ಸೆಕ್ಟರ್ ಬಗ್ಗೆ ಮಾತಾಡ್ತಿದ್ದೇವೆ ಅಥವಾ ಕ್ವೆಶನ್ ಅನ್ನ ಆನ್ಸರ್ ಮಾಡ್ತಿದ್ದೇವೆ ಅಂತ ಹೇಳಿ ಲೆಕ್ಕ. ಮೇಜರ್ ಸೆಕ್ಟರ್ ಆದ್ರೆ ಮೇಜರ್ ಸೆಕ್ಟರ್ ಅಂತ ಹೇಳಿ ಮೆನ್ಷನ್ ಮಾಡಿರ್ತಾರೆ. ಓಕೆ, ಎನಿವೆ ಈಗ ನಾವು ಏರಿಯಾವನ್ನ ಫೈಂಡ್ ಮಾಡಬೇಕಾಗಿದೆ. ಏರಿಯಾ ಆಫ್ ಮೈನರ್ ಸೆಕ್ಟರ್, ಏರಿಯಾ ಆಫ್ ಮೈನರ್ ಸೆಕ್ಟರ್ ಅಥವಾ ಜಸ್ಟ್ ಸೆಕ್ಟರ್. ಓಕೆ, ಸೊ ಈಗ ಹೇಗೆ ಫೈಂಡ್ ಮಾಡುವಂಥದ್ದು? ನಮ್ಗೆ ಏರಿಯಾ ಆಫ್ ದಿ ಸರ್ಕಲ್ ಫೈಂಡ್ ಮಾಡ್ಲಿಕ್ಕೆ ಫಾರ್ಮುಲಾ ಗೊತ್ತಿದೆ, ಪೈ ಆರ್ ಸ್ಕ್ವೇರ್. ಸೊ ಇಡೀ ಸರ್ಕಲ್ ಇದು ಏರಿಯಾ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ನಮ್ಗೆ ಬೇಕಾಗಿರುವಂತದ್ದು ಮೈನರ್ ಸೆಕ್ಟರಿನ ಏರಿಯಾ. ಓಕೆ, ಇಲ್ಲಿ ಫಾರ್ಮ್ ಆಗಿರುವಂತಹ ಆಂಗಲ್, ಓಕೆ, ಈ ಸೆಕ್ಟರ್ ಉಂಟು ಮಾಡಿದಂತಹ ಆಂಗಲ್, ಇದನ್ನ ನಾವು ಥೀಟಾ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ, ಓಕೆ, ಥೀಟಾ ಇಸ್ ದಿ ಆಂಗಲ್ ಆಫ್ ದಿ ಮೈನರ್ ಸೆಕ್ಟರ್. ಮೈನರ್ ಸೆಕ್ಟರ್ ನ ಆಂಗಲ್ ಥೀಟಾ. ಓಕೆ, ಇಡೀ ಸರ್ಕಲಿನ ಆಂಗಲ್ ಎಷ್ಟು? 360 ಡಿಗ್ರಿ. ಸೊ ಇಲ್ಲಿ ಏರಿಯಾ ಆಫ್ ಮೈನರ್ ಸೆಕ್ಟರ್ ಗೆ ಫಾರ್ಮುಲಾ ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಏರಿಯಾ ಆಫ್ ಸರ್ಕಲ್. ಓಕೆ, ಪೈ ಆರ್ ಸ್ಕ್ವೇರ್. ಏರಿಯಾ ಆಫ್ ಮೈನರ್ ಸೆಕ್ಟರ್ ಫೈಂಡ್ ಮಾಡ್ಲಿಕ್ಕೆ ಇರುವಂತಹ ಫಾರ್ಮುಲಾ ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಓಕೆ, ಈಗ ನಮ್ಗೆ ಮೇಜರ್ ಸೆಕ್ಟರ್ ನ ಏರಿಯಾವನ್ನ ಫೈಂಡ್ ಮಾಡಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀರಿ? ಸರ್ಕಲಿನ ಏರಿಯಾದಿಂದ ಮೈನರ್ ಸೆಕ್ಟರ್ ನ ಏರಿಯಾವನ್ನ ಮೈನಸ್ ಮಾಡಿದ್ರೆ ನಮ್ಗೆ ಮೇಜರ್ ಸೆಕ್ಟರ್ ನ ಏರಿಯಾ ಸಿಗ್ತದೆ. ಓಕೆ, ಸೊ ಏರಿಯಾ ಆಫ್ ಮೇಜರ್ ಸೆಕ್ಟರ್ is equal to area of circle, area of circle minus area of minor sector, area of minor sector. ಇದಲ್ಲದೆ ಇನ್ನೊಂದು ಫಾರ್ಮುಲಾವನ್ನ ಕೂಡ ನಾವು ಯೂಸ್ ಮಾಡಬಹುದು. ಸೊ ಇಲ್ಲಿ ಏರಿಯಾ ಆಫ್ ಸರ್ಕಲ್ ಅಂದ್ರೆ ಏನು? ಪೈ ಆರ್ ಸ್ಕ್ವೇರ್ ಅಂತ ಹೇಳಿ ಗೊತ್ತಿದೆ. ಸೊ ಇಟ್ ಇಸ್ ಪೈ ಆರ್ ಸ್ಕ್ವೇರ್ ಮೈನಸ್ ಏರಿಯಾ ಆಫ್ ಮೈನರ್ ಸೆಕ್ಟರ್. ಓಕೆ, ಇದಲ್ಲದೆ ಅಥವಾ ಏನು ಯೂಸ್ ಮಾಡಬಹುದು? ಇಲ್ಲಿ ಮೈನರ್ ಸೆಕ್ಟರ್ ಫಾರ್ಮ್ ಮಾಡಿರುವಂತಹ ಆಂಗಲ್ ಥೀಟಾ,
ಹಾಗಿದ್ರೆ ಮೇಜರ್ ಸೆಕ್ಟರ್ ನ ಆಂಗಲ್ ಎಷ್ಟು? ಫುಲ್ ಆಂಗಲ್ 360 ಅಂತ ಹೇಳಿ ನಮ್ಗೆ ಗೊತ್ತಿದೆ. ಇದು ಟೀಟಾ ಆದ್ರೆ ಉಳಿದಿರುವಂತಹ ಆಂಗಲ್ 360 ಡಿಗ್ರಿ ಮೈನಸ್ ಟೀಟಾ. ಸೊ ಇಲ್ಲಿ ಇನ್ನೊಂದು ಫಾರ್ಮುಲಾವನ್ನ ಏನು ಯೂಸ್ ಮಾಡ್ತೀರಿ? 360 ಡಿಗ್ರಿ ಮೈನಸ್ ಟೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಆ ಫಾರ್ಮುಲಾ ಅಥವಾ ಈ ಫಾರ್ಮುಲಾವನ್ನ ಯೂಸ್ ಮಾಡಿಕೊಂಡು ನಾವು ಏರಿಯಾ ಆಫ್ ಮೇಜರ್ ಸೆಕ್ಟರ್ ಅನ್ನ ಫೈಂಡ್ ಮಾಡ್ಬೋದು. ಮೇಜರ್ ಸೆಕ್ಟರ್ ನ ಏರಿಯಾವನ್ನ ಫೈಂಡ್ ಮಾಡ್ಬೋದು. ಸೊ ಮೊದಲಿಗೆ ನೀವು ಮೈನರ್ ಸೆಕ್ಟರ್ ನ ಏರಿಯಾವನ್ನ ಫೈಂಡ್ ಮಾಡಿ ಆಮೇಲೆ ಮೇಜರ್ ಸೆಕ್ಟರ್ ನ ಏರಿಯಾವನ್ನು ಫೈಂಡ್ ಮಾಡ್ಬೋದು, ಅಥವಾ ಡೈರೆಕ್ಟ್ ಆಗಿ 360 ಡಿಗ್ರಿ ಮೈನಸ್ ಟೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಫಾರ್ಮುಲಾವನ್ನ ಯೂಸ್ ಮಾಡಿ ಕೂಡ ಏರಿಯಾ ಆಫ್ ಮೇಜರ್ ಸೆಕ್ಟರ್ ಅನ್ನ ಫೈಂಡ್ ಮಾಡ್ಬೋದು. ಸೊ ಇಲ್ಲಿ ಮೈನರ್ ಸೆಕ್ಟರ್ ಅಂತ ಹೇಳಿದ್ರೆ ಸ್ಮಾಲ್ ಪೋರ್ಷನ್, 2 ರೇಡಿಯಸ್ ಮತ್ತೆ ಆರ್ಕ್ ಇಂದ ಉಂಟಾಗಿರುವಂತಹ ರೀಜನ್. ಓಕೆ, ಅದನ್ನ ಬಿಟ್ಟು ಉಳಿದಿರುವಂತಹ ಸ್ಪೇಸ್ ಅನ್ನ ನಾವು ಮೇಜರ್ ಸೆಕ್ಟರ್ ಅಂತ ಹೇಳಿ ಕರಿತೇವೆ. ಈಗ ಇದ್ರ ಜೊತೆಗೆ ಲೆಂತ್ ಆಫ್ ದಿ ಆರ್ಕ್ ಅನ್ನ ಫೈಂಡ್ ಮಾಡಿ ಅಂತ ಹೇಳಿ ಕೇಳಿದ್ರೆ, ಇಲ್ಲಿ ಲೆಂತ್ ಆಫ್ ದಿ ಆರ್ಕ್ ಆಫ್ ಮೈನರ್ ಸೆಕ್ಟರ್. ಓಕೆ, ಲೆಂತ್ ಆಫ್ ಆರ್ಕ್ ಆಫ್ ದಿ ಮೈನರ್ ಸೆಕ್ಟರ್ ಅಥವಾ ಸೆಕ್ಟರ್. ಸೊ ಇಲ್ಲಿ ಆರ್ಕ್ ಯಾವುದು? APB ಇಸ್ ದಿ ಆರ್ಕ್ ಆಫ್ ದಿ ಮೈನರ್ ಸೆಕ್ಟರ್. ಅದನ್ನ ಹೇಗೆ ಫೈಂಡ್ ಮಾಡ್ತೀರಿ? ಏರಿಯಾ ಅಂತ ಹೇಳುವಾಗ ನಾವು ಯೂಸ್ ಮಾಡಿದೇನೋ, ಏರಿಯಾ ಅಂದ್ರೆ ಸರ್ಕಲ್ ನ ಏರಿಯಾಗೆ ರಿಲೇಟ್ ಆಯ್ತು. ಸೊ ಇಲ್ಲಿ ಆರ್ಕ್ ಕೇಳಿದರೆ APB ಆರ್ಕಿನ ಲೆಂತ್ ಅನ್ನ ಕೇಳಿರುವಂತದ್ದು. ಲೆಂತ್ ಆಫ್ ಆರ್ಕ್ ನಮ್ಗೆ ಬೇಕಾಗಿರುವಂತದ್ದು ಅದು ಯಾವ್ದರ ಪಾರ್ಟ್? ದಿಸ್ ಆರ್ಕ್ ಈಸ್ ಎ ಪಾರ್ಟ್ ಆಫ್ ದಿ ಸರ್ಕಂಫರೆನ್ಸ್. ಸರ್ಕಂಫರೆನ್ಸಿನ ಪಾರ್ಟ್ ಆಗಿರುವ ಕಾರಣ ನಾವು ಇಲ್ಲಿ ಕವರ್ ಮಾಡಿದ ಆಂಗಲ್ ಟೀಟಾ 360 ಡಿಗ್ರಿಯಲ್ಲಿ. ಓಕೆ, ಯಾವ್ದರ ಪಾರ್ಟ್? ಅದು ಸರ್ಕಂಫರೆನ್ಸ್ ನ ಪಾರ್ಟ್ ಆಗಿರುವ ಕಾರಣ ಇಲ್ಲಿ ಇಂಟು 2 ಪೈ ಆರ್. ಓಕೆ, ಸೊ ಈ ರೀತಿ ನಾವು ಲೆಂತ್ ಆಫ್ ದಿ ಆರ್ಕ್ ಆಫ್ ಮೈನರ್ ಸೆಕ್ಟರ್ ಅನ್ನ ಫೈಂಡ್ ಮಾಡಬಹುದು. ಅದೇ ಮೇಜರ್ ಸೆಕ್ಟರ್ ನ ಆರ್ಕಿನ ಲೆಂತ್ ಫೈಂಡ್ ಮಾಡ್ಬೇಕಿದ್ರೆ ಲೆಂತ್ ಆಫ್ ಆರ್ಕ್ ಆಫ್ ದಿ ಮೇಜರ್ ಸೆಕ್ಟರ್. ಮೇಜರ್ ಸೆಕ್ಟರ್ ನ ಆರ್ಕಿನ ಲೆಂತ್ ಈಗ ನಾವು ಫೈಂಡ್ ಮಾಡ್ಬೇಕಿದ್ರೆ ಇಲ್ಲಿ 360 ಡಿಗ್ರಿ ಮೈನಸ್ ಟೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 2 ಪೈ ಆರ್. ಓಕೆ, ಡೌಟ್ಸ್ ಇಲ್ಲ, ಯಾವುದೇ ಡೌಟ್ಸ್ ಇಲ್ಲ ಅಂತ ಹೇಳಿ ಅನ್ಕೊಳ್ತಾ ಇದ್ದೇನೆ. ಇಲ್ಲಿ ನಾವು ಏರಿಯಾ ಆಫ್ ದಿ ಸೆಕ್ಟರ್ ಹೇಳುವಾಗ ಏರಿಯಾ ಆಫ್ ದಿ ಸರ್ಕಲ್ ಅನ್ನ ಕನ್ಸಿಡರ್ ಮಾಡಿರುವಂತದ್ದು ಪೈ ಆರ್ ಸ್ಕ್ವೇರ್. ಲೆಂತ್ ಆಫ್ ದಿ ಆರ್ಕ್ ಅಂತ ಹೇಳುವಾಗ ನಾವು ಸರ್ಕಂಫರೆನ್ಸ್ ಅನ್ನ ಕನ್ಸಿಡರ್ ಮಾಡಿದ್ದೇವೆ, ಹಾಗಾಗಿ ನಾವು 2 ಪೈ ಆರ್ ಅಂತ ಹೇಳಿ ಬರ್ಕೊಂಡಿರುವಂತದ್ದು. ಸೊ ಇದೆಷ್ಟು ರಿಲೇಟೆಡ್ ಟು ದಿ ಏರಿಯಾ ಆಫ್ ದಿ ಸೆಕ್ಟರ್. ಓಕೆ, ಈಗ ನಾವು ಏರಿಯಾ ಆಫ್ ದಿ ಸೆಗ್ಮೆಂಟ್ ಅನ್ನ ಯಾವ ರೀತಿಯಾಗಿ ಫೈಂಡ್ ಮಾಡಬಹುದು ಅಂತ ಹೇಳಿ ಫಾರ್ಮುಲಾವನ್ನ ನೋಡುವ. ಯು ಕ್ಯಾನ್ ಟೇಕ್ ದಿಸ್ ಸ್ಕ್ರೀನ್ ಶಾಟ್ ಇಫ್ ರಿಕ್ವೈರ್ಡ್. ಈಗ ನಾವು ಡಿಸ್ಕಸ್ ಮಾಡ್ತಿರುವಂತದ್ದು ಏರಿಯಾ ಆಫ್ ದಿ ಸೆಗ್ಮೆಂಟ್. ಏರಿಯಾ ಆಫ್ ಸೆಗ್ಮೆಂಟ್ ಕುರಿತಾಗಿ ಮಾತಾಡುವಾಗ ನಮ್ಗೆ ಸೆಗ್ಮೆಂಟ್ ಅಂದ್ರೆ ಏನು ಅಂತ ಹೇಳಿ ಗೊತ್ತಿರ್ಬೇಕು ಅಲ್ವಾ? ಫಸ್ಟ್ ಆಫ್ ಆಲ್ ಯು ನೀಡ್ ಟು ನೋ ವಾಟ್ ಎ ಸೆಗ್ಮೆಂಟ್ ಇಸ್. ಹಾಗಿದ್ರೆ ಏನು ಸೆಗ್ಮೆಂಟ್ ಅಂತ ಹೇಳಿದ್ರೆ, ಈಗ ಪ್ರೀವಿಯಸ್ ಚಾಪ್ಟರ್ ನ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ನಾನು ಸೆಗ್ಮೆಂಟ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ದೆ. ನೆನಪಿದೆಯಾ ಯಾರಿಗಾದ್ರೂ? ನೆನಪು ಮಾಡ್ಕೊಳ್ಳಿ, ಏನು ಸೆಗ್ಮೆಂಟ್ ಅಂತ ಹೇಳಿದ್ರೆ. ಎಸ್, ವೆರಿ ಗುಡ್. ಸೊ ಅಟ್ ಲೀಸ್ಟ್ ಯು ಟ್ರೈ ಟು ರಿಕಾಲ್. ನಿಮ್ಗೆ ನೆನಪಾಯ್ತಲ್ವಾ? ಈಗ ಸೆಗ್ಮೆಂಟ್ ಅಂತ ಹೇಳಿದ್ರೆ ಏನು? ಸೆಗ್ಮೆಂಟ್ ಹೇಳಲಿಕ್ಕೆ ನಮ್ಗೆ ಕಾರ್ಡ್ ಗೊತ್ತಿರಬೇಕು. ವಾಟ್ ಇಸ್ ಕಾರ್ಡ್? ಕಾರ್ಡ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಲೈನ್ ಸೆಗ್ಮೆಂಟ್ ದಟ್ ಇಸ್ ಜಾಯಿನಿಂಗ್ ಎನಿ 2 ಪಾಯಿಂಟ್ಸ್ ಆನ್ ದಿ ಸರ್ಕಲ್. ಈಗ ಸರ್ಕಲ್ ನ ಮೇಲಿರುವ ಯಾವ್ದಾದ್ರೂ 2 ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಸೇ ಐ ಆಮ್ ಕನ್ಸಿಡರಿಂಗ್ ಇದು ಪಾಯಿಂಟ್, ಇದನ್ನ ಪಾಯಿಂಟ್ ಎ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ, ಇಲ್ಲೊಂದು ಪಾಯಿಂಟ್ ಅನ್ನ ಬಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೇನೆ. ಈ 2 ಪಾಯಿಂಟ್ ಸರ್ಕಲ್ ಮೇಲೆ ಇರುವಂತದನ್ನ ಜಾಯಿನ್ ಮಾಡುವಂತಹ ಲೈನ್ ಸೆಗ್ಮೆಂಟ್ ಅನ್ನ ಕಾರ್ಡ್ ಅಂತ ಹೇಳಿ ಕರೀತಾರೆ. ಸೊ ಇಲ್ಲಿ ಲೈನ್ ಸೆಗ್ಮೆಂಟ್ AB ಇಸ್ ಕಾರ್ಡ್ ಆಫ್ ದಿ ಸರ್ಕಲ್. ಈ ಲೈನ್ ಸೆಗ್ಮೆಂಟ್ ಅನ್ನ ಏನಂತ ಹೇಳಿ ಕರೀತೇವೆ? ವಿ ಕಾಲ್ ಇಟ್ ಆಸ್ ಕಾರ್ಡ್. ಕಾರ್ಡ್ ಅಂತ ಹೇಳಿದ್ರೆ ಇಟ್ ಇಸ್ ಎ ಲೈನ್ ಸೆಗ್ಮೆಂಟ್ ದಟ್ ಇಸ್ ಜಾಯಿನಿಂಗ್ ಎನಿ 2 ಪಾಯಿಂಟ್ ಆನ್ ದಿ ಸರ್ಕಲ್.
ಡಯಾಮೀಟರ್ ಅಂತ ಹೇಳಿದೆ ಅಲ್ವಾ. ಡಯಾಮೀಟರ್ ಅಂತ ಹೇಳಿದ್ರೇನು, ದಟ್ ಈಸ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ಎನಿ 2 ಪಾಯಿಂಟ್ಸ್ ಆನ್ ದಿ ಸರ್ಕಲ್, ಆದ್ರೆ ಪಾಸಿಂಗ್ ಥ್ರೂ ದಿ ಸೆಂಟರ್. ಸೆಂಟರ್ ಅಲ್ಲಿ ಪಾಸ್ ಆಗಿ ಯಾವ್ದಾದ್ರು 2 ಪಾಯಿಂಟ್ಸ್ ಅನ್ನ ಜಾಯಿನ್ ಮಾಡಿದ್ರೆ ಅದು ಡಯಾಮೀಟರ್. ಸೆಂಟರ್ ಅಲ್ಲಿ ಪಾಸ್ ಆಗದೆ ಯಾವ್ದಾದ್ರು 2 ಪಾಯಿಂಟ್ ಅನ್ನ ಜಾಯಿನ್ ಮಾಡಿದ್ರೆ ಅದನ್ನ ನಾವು ಕಾರ್ಡ್ ಅಂತ ಹೇಳಿ ಕರಿತೇವೆ. ಇಲ್ಲಿ ನೆನಪಿಟ್ಕೊಳ್ಬೇಕಾದೇನು, ಡಯಾಮೀಟರ್ ಇಸ್ ಆಲ್ಸೋ ಕಾರ್ಡ್ ಆಫ್ ಅ ಸರ್ಕಲ್. ಸರ್ಕಲಿನ ಡಯಾಮೀಟರ್ ಕೂಡ ಒಂದು ಕಾರ್ಡ್ ಹೌದು. ಓಕೆ, ಈಗ ಇಲ್ಲಿ ನಾವು ಡ್ರಾ ಮಾಡಿರುವಂತಹ ಕಾರ್ಡ್ ಈ ಸರ್ಕಲ್ ಅನ್ನ 2 ಪಾರ್ಟ್ ಆಗಿ ಡಿವೈಡ್ ಮಾಡ್ತಾ ಇದೆ. ಓಕೆ, ಕಾರ್ಡ್ ಸರ್ಕಲ್ ಅನ್ನ ಡಿವೈಡ್ ಮಾಡುವಂತಹ ಪಾರ್ಟ್ ಅನ್ನ ನಾವು ಸೆಗ್ಮೆಂಟ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಇಲ್ಲಿ ಈಗ ನಾನು ಲೈನ್ ಎಳೆದು ಶೇಡ್ ಮಾಡ್ತಿರುವಂತಹ ಪಾರ್ಟ್ ಇದು ಒಂದು ಸೆಗ್ಮೆಂಟ್. ಓಕೆ, ಉಳಿದಿರುವಂತಹ ಪಾರ್ಟ್ ಏನಿದೆ ಸರ್ಕಲ್ ನ ಒಳಗಡೆ ಶೇಡ್ ಮಾಡದೆ ಇರುವಂತಹ ಖಾಲಿ ಜಾಗ, ಅದು ಒಂದು ಸೆಗ್ಮೆಂಟ್. ಸೊ ಇಲ್ಲಿ ದಿಸ್ ಇಸ್ ಕಾಲ್ಡ್ ಮೈನರ್ ಸೆಗ್ಮೆಂಟ್. ಮೈನರ್ ಸೆಗ್ಮೆಂಟ್. ಹಾಗೆ ದೊಡ್ಡ ಪಾರ್ಟ್ ಏನಿದೆ ಉಳಿದಂತದ್ದು, ದಟ್ ಇಸ್ ಕಾಲ್ಡ್ ಮೇಜರ್ ಸೆಗ್ಮೆಂಟ್. ಸೊ ಈಗ ಈ ಚಾಪ್ಟರ್ ನಲ್ಲಿ ನಮ್ಗೆ ನೆಕ್ಸ್ಟ್ ಡಿಸ್ಕಸ್ ಮಾಡಿರ್ಬೇಕಾದಂತದ್ದು ಈ ಮೈನರ್ ಸೆಗ್ಮೆಂಟ್ ಮತ್ತೆ ಮೇಜರ್ ಸೆಗ್ಮೆಂಟಿನ ಏರಿಯಾವನ್ನ ಹೇಗೆ ಫೈಂಡ್ ಮಾಡಬಹುದು ಅಂತ ಹೇಳಿ. ಸೊ ಸರ್ಕಲಿನ ನಮ್ಗೆ ಏರಿಯಾ ಗೊತ್ತಿದ್ರೆ ಈ ಸೆಗ್ಮೆಂಟ್ ಗಳ ಏರಿಯಾವನ್ನ ಫೈಂಡ್ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ ಅಲ್ವಾ. ಯಾಕೆಂದ್ರೆ ಇಲ್ಲಿ ಯಾವುದೇ ಒಂದು ರೇಡಿಯಸ್ ನ ವ್ಯಾಲ್ಯೂ ಕೂಡ ನಮ್ಗೆ ಸಿಗುದಿಲ್ಲ, ಹಾಗೆ ಡಯಾಮೀಟರ್ ವ್ಯಾಲ್ಯೂ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಸರ್ಕಂಫರೆನ್ಸ್ ವ್ಯಾಲ್ಯೂ ಕೂಡ ಕನ್ಸಿಡರ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಿದ್ರೆ ಯಾವ ರೀತಿಯಾಗಿ ಸೆಗ್ಮೆಂಟ್ ನ ಏರಿಯಾವನ್ನ ನಾವು ಫೈಂಡ್ ಮಾಡ್ಬೋದು? ಸೊ ಇಲ್ಲಿ ನಾವು ಮಾಡ್ಬೇಕಾದ್ದೇನು, ಓ ಎ ಮತ್ತೆ ಓ ಬಿ ಅನ್ನ ಜಾಯಿನ್ ಮಾಡ್ಬೇಕು. ಓಕೆ, ಓ ಎ ಮತ್ತು ಓ ಬಿ ಅನ್ನ ಜಾಯಿನ್ ಮಾಡಿದ್ರಿ, ಆಗ ನಮ್ಗೆ ರೇಡಿಯಸ್ ಸಿಕ್ಕಿತು. ಈಗ ನೀವು ಓ ಎ ಓ ಬಿ ಅನ್ನ ಜಾಯಿನ್ ಮಾಡಿದ ಮೇಲೆ ಚೆಕ್ ಮಾಡಿದ್ರೆ ಇಲ್ಲಿ ನೋಡಿ, ಓ ಎ ಈ ಆರ್ಕ್ ಹಾಗೆ ಓ ಬಿ, ದಿಸ್ ಇಸ್ ನಥಿಂಗ್ ಬಟ್ ಸೆಕ್ಟರ್ ಆಫ್ ದಿ ಸರ್ಕಲ್ ಅಲ್ವಾ. ಇಲ್ಲಿ ನೋಡಿ ಓ ಎ ಓ ಬಿ, ಹಾಗೆ ಇಲ್ಲಿ ಈ ಪಾರ್ಟ್. ಓಕೆ, ದಿಸ್ ಇಸ್ ಓ, ಇದು ಎ, ಇದು ಬಿ. ವಾಟ್ ಇಸ್ ದಿಸ್? ಇದೇನು? ಇದೀಗ ಸೆಕ್ಟರ್ ಅಲ್ವಾ, ಇದು ಸೆಕ್ಟರ್ ಆಗಿದೆ. ಹಾಗಿದ್ರೆ ನಾವೇನ್ ಮಾಡ್ಬೇಕು, ಮೊದಲಿಗೆ ಏರಿಯಾ ಆಫ್ ದಿ ಸೆಕ್ಟರ್ ಅನ್ನ ಫೈಂಡ್ ಮಾಡ್ಬೇಕು. ಇದಿಷ್ಟು ಸೆಕ್ಟರ್ ಅಲ್ವಾ, ಏರಿಯಾ ಆಫ್ ದಿ ಸೆಕ್ಟರ್ ಅನ್ನ ಫೈಂಡ್ ಮಾಡಿ. ಈಗ ನಮ್ಗೆ ಬೇಕಾಗಿರುವಂತದ್ದು ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್. ಡೈರೆಕ್ಟ್ ಆಗಿ ನಮ್ಗೆ ಫಾರ್ಮುಲಾವನ್ನ ಬರೀಲಿಕ್ಕೆ ಆಗುದಿಲ್ಲ, ಯಾವ ರೀತಿಯಾಗಿ ಫಾರ್ಮುಲಾವನ್ನ ಬರೆಯುವುದು ಅಂತ ಹೇಳಿ ನೋಡುವ. ಓಕೆ, ಈಗ ನಮ್ಮ ಮೈನರ್ ಸೆಗ್ಮೆಂಟ್ ಬರುವಂತದ್ದು ಈ ಸೆಕ್ಟರ್ ಅಲ್ಲಿ. ಸೊ ನಾವು ಮೊದಲಿಗೆ ಏರಿಯಾ ಆಫ್ ಸೆಕ್ಟರ್. ಸೆಕ್ಟರ್ ಅಂದ್ರೆ ಇಲ್ಲಿ ಬರೀ ಸೆಕ್ಟರ್ ಅಂತ ಹೇಳಿದ್ರೆ, ನಾನು ಆಗ್ಲೇ ಏನ್ ಹೇಳಿದೆ, ಸೆಕ್ಟರ್ ಅಂತ ಹೇಳಿದ್ರೆ ನಾವು ಮೈನರ್ ಸೆಕ್ಟರ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ಏರಿಯಾ ಆಫ್ ದಿ ಸೆಕ್ಟರ್ ಸಿಕ್ಕಿತು. ಅದಾದ್ಮೇಲೆ ನೀವು ನೋಡಿದ್ರೆ ಇಲ್ಲಿ ಕಾರ್ಡ್ ಎ ಬಿ ಅನ್ನ ನಾವು ಈಗ ಬರೆದ್ರೆ, ಎ ಬಿ ಇಸ್ ದಿ ಕಾರ್ಡ್ ಅಲ್ವಾ. ಎ ಬಿ ಕಾರ್ಡ್ ನಮ್ಗೆ ಬೇಕಾದಂತದ್ದು ಈ ಏರಿಯಾ, ಈ ಏರಿಯಾ ನಮ್ಗೆ ಬೇಕು. ವಾಟ್ ಡು ಯು ಸಿ ಹಿಯರ್? ಇಲ್ಲಿ ಏನ್ ನೋಡ್ತಾ ಇದ್ದೀರಿ, ದಿಸ್ ಇಸ್ ಅ ಟ್ರಯಾಂಗಲ್ ಅಲ್ವಾ. ಇದು ಟ್ರಯಾಂಗಲ್ ಓ ಎ ಬಿ, ಓ ಎ ಬಿ ಅಂತ ಹೇಳುವಂಥದ್ದು ಈಗ ಒಂದು ಟ್ರಯಾಂಗಲ್, ಸರಿ ಅಲ್ವಾ. ಓ ಎ ಬಿ ಇಸ್ ದಿ ಟ್ರಯಾಂಗಲ್. ಸೊ ನಾವು ಸೆಕ್ಟರಿನ ಏರಿಯಾವನ್ನ ಫೈಂಡ್ ಮಾಡಿ ಅದರಲ್ಲಿ ಈ ಟ್ರಯಾಂಗಲ್ ನ ಏರಿಯಾವನ್ನ ಮೈನಸ್ ಮಾಡಿದ್ರೆ ನಮ್ಗೆ ಸೆಗ್ಮೆಂಟಿನ ಏರಿಯಾವನ್ನ ಫೈಂಡ್ ಮಾಡಬಹುದು. ಸೊ ಏರಿಯಾ ಆಫ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್. ಸೊ ಇಲ್ಲಿ ನಾನು ಬರಿತೇನೆ ಯಾವ ಟ್ರಯಾಂಗಲ್, ಇಟ್ ಈಸ್ ಓ ಎ ಬಿ. ಏರಿಯಾ ಆಫ್ ಸೆಕ್ಟರ್ ಗೆ ಫಾರ್ಮುಲಾ ನಮ್ಗೆ ಗೊತ್ತಿದೆ, ಏನದು? ಇಟ್ ಈಸ್ ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಥೀಟಾ ಅಂತ ಹೇಳಿದ್ರೆ ಇಲ್ಲಿ ಏರಿಯಾ ಆಫ್ ದಿ ಸೆಕ್ಟರ್, ಇದು ಆಂಗಲ್. ಓಕೆ, ದಟ್ ಈಸ್ ಥೀಟಾ, ಈ ಆಂಗಲ್.
that is theta divided by 360 degree into pi r square. Area of sector is the formula minus area of triangle OAB. ಇಲ್ಲಿ OAB ಟ್ರಯಾಂಗಲ್ ನಾನು ಡ್ರಾ ಮಾಡಿದ ಡಯಾಗ್ರಾಮಿಗೆ ಕರೆಸ್ಪಾಂಡಿಂಗ್ ಆಗಿ ನಿಮ್ಗೆ ಕ್ವಶನ್ಗೆ ರಿಲೇಟೆಡ್ ಆಗಿ ಯಾವ ಟ್ರಯಾಂಗಲ್ ಫಾರ್ಮ್ ಆಗ್ತದೋ ಆ ಟ್ರಯಾಂಗಲಿನ ಏರಿಯಾ. ಈ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಾದ್ರೆ ಬಿಗಿನಿಂಗ್ ಅಲ್ಲಿ ನಾನು ಏರಿಯಾ ಆಫ್ ಇಕ್ವಿಲ್ಯಾಟ್ರಲ್ ಹಾಗೆ ಏರಿಯಾ ಆಫ್ ರೈಟ್ ಆಂಗಲ್ ಟ್ರಯಾಂಗಲ್ ಗೆ ಫಾರ್ಮುಲಾ ಕೊಟ್ಟಿದ್ದೆ. ಡು ಯು ರಿಮೆಂಬರ್ ದಟ್? ಯಾಕೆ ಬೇಕಾಯ್ತು ಏರಿಯಾ ಆಫ್ ಟ್ರಯಾಂಗಲ್ ಸರ್ಕಲ್ ಅಲ್ಲಿ? ಇಲ್ಲಿ ಇನ್ ಆರ್ಡರ್ ಟು ಫೈಂಡ್ ಏರಿಯಾ ಆಫ್ ದಿ ಸೆಗ್ಮೆಂಟ್ ನಮ್ಗೆ ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಆಲ್ಸೋ ರಿಕ್ವೈರ್ಡ್. ಸೊ ಇಲ್ಲಿ ನಾವು ಫೈಂಡ್ ಮಾಡಿರುವಂತದ್ದು area of minor segment, that is equal to theta divided by 360 degree into pi r square minus area of triangle OAB. ಹಾಗಿದ್ರೆ area of major segment ಅನ್ನ ಹೇಗೆ ಫೈಂಡ್ ಮಾಡೋದು? ಮೇಜರ್ ಸೆಗ್ಮೆಂಟ್ ಯಾವುದು? ಇದು ಬಿಟ್ಟು ಉಳಿದಂತಹ ಪಾರ್ಟ್. ಈಗ ಇಫ್ ಯು ಕ್ಯಾನ್ ಸಿ ಹಿಯರ್, ಈ ಉಳಿದಂತಹ ಪಾರ್ಟ್ ಏನಿದೆ ಮೈನರ್ ಸೆಗ್ಮೆಂಟ್ ಅನ್ನ ಬಿಟ್ಟು ಉಳಿದಂತಹ ಪಾರ್ಟ್, ಸೊ ದಿಸ್ ಇಸ್ ನಥಿಂಗ್ ಬಟ್ ಅವರ್ ಮೇಜರ್ ಸೆಗ್ಮೆಂಟ್. ಓಕೆ, ಇದಿಷ್ಟು ಮೇಜರ್ ಸೆಗ್ಮೆಂಟ್. ಹೇಗೆ ಫೈಂಡ್ ಮಾಡ್ತೀರಿ? ಈಗ ಏರಿಯಾ ಆಫ್ ಮೇಜರ್ ಸೆಗ್ಮೆಂಟ್, ಮೇಜರ್ ಸೆಗ್ಮೆಂಟಿನ ಏರಿಯಾ ಬೇಕು. ಮೇಜರ್ ಸೆಗ್ಮೆಂಟ್ ಅಂತ ಹೇಳಿದ್ರೆ ಈ ಪಾರ್ಟ್. ಓಕೆ, ಈಗಾಗಲೇ ನಮ್ಗೆ ಮೈನರ್ ಸೆಗ್ಮೆಂಟ್ ಅನ್ನ ಫೈಂಡ್ ಮಾಡೋದು ಹೇಗೆ ಅಂತ ಹೇಳಿ ಗೊತ್ತಿದೆ. ಸೊ ನಾವು ಮೈನರ್ ಸೆಗ್ಮೆಂಟ್ ಅನ್ನ ಫೈಂಡ್ ಮಾಡ್ಕೊಂಡ್ರೆ ಏರಿಯಾ ಆಫ್ ಸರ್ಕಲ್ ಮೈನಸ್ ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್. ಓಕೆ, ಸೊ ಏರಿಯಾ ಆಫ್ ಸರ್ಕಲ್ ಮೈನಸ್ ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್ ಮಾಡಿದ್ರೆ ವಿ ವಿಲ್ ಫೈಂಡ್ ಏರಿಯಾ ಆಫ್ ಮೇಜರ್ ಸೆಗ್ಮೆಂಟ್. ಸೊ ಏರಿಯಾ ಆಫ್ ಸರ್ಕಲ್ ಅಂತ ಹೇಳಿದ್ರೆ pi r square minus area of minor segment. ಸೊ ಮೈನರ್ ಸೆಗ್ಮೆಂಟ್ ನ ಏರಿಯಾವನ್ನ ಫೈಂಡ್ ಮಾಡಿದ್ರೆ ನಾವು ಮೇಜರ್ ಸೆಗ್ಮೆಂಟ್ ನ ಏರಿಯಾವನ್ನು ಕೂಡ ಫೈಂಡ್ ಮಾಡಬಹುದು. ಸೊ ಈಗಾಗಲೇ ನಾನು ಹೇಳಿದ ಹಾಗೆ ಜಸ್ಟ್ ಸೆಗ್ಮೆಂಟ್ ಅಂತ ಹೇಳಿ ಮಾತಾಡಿದ್ರೆ ವಿ ಆರ್ ಸ್ಪೀಕಿಂಗ್ ಅಬೌಟ್ ಮೈನರ್ ಸೆಗ್ಮೆಂಟ್ ಮಾತ್ರ. ಮೇಜರ್ ಸೆಗ್ಮೆಂಟ್ ಆದ್ರೆ ಅದನ್ನ ಮೇಜರ್ ಸೆಗ್ಮೆಂಟ್ ಅಂತ ಹೇಳಿ ಮೆನ್ಷನ್ ಮಾಡಿರ್ತಾರೆ. ಜಸ್ಟ್ ಸೆಗ್ಮೆಂಟ್ ಅಂದ್ರೆ ಮೈನರ್ ಸೆಗ್ಮೆಂಟ್, ಹಾಗೆ ಜಸ್ಟ್ ಸೆಕ್ಟರ್ ಅಂತ ಹೇಳಿ ಕೊಟ್ಟಿದ್ರೆ ನಾವು ಕನ್ಸಿಡರ್ ಮಾಡಬೇಕಾದಂತದ್ದು ಮೈನರ್ ಸೆಕ್ಟರ್ ಅನ್ನೇ. ಓಕೆ, ಮೇಜರ್ ಸೆಕ್ಟರ್ ಆದ್ರೆ ದೇ ವಿಲ್ ಮೆನ್ಷನ್ ಇಟ್ ಆಸ್ ಮೇಜರ್ ಸೆಕ್ಟರ್. ಹಾಗೆ ಅನದರ್ ಥಿಂಗ್ ಇಸ್ ರಿಲೇಟೆಡ್ ಟು ದಿ ವ್ಯಾಲ್ಯೂ ಆಫ್ ಪೈ. ಸೊ ಪೈ ಅಂತ ಹೇಳಿದ್ರೆ 3.14 ಅಂತ ಹೇಳಿ ತಕೊಳ್ಳಿ. ಅಂದ್ರೆ ಟೇಕ್ ಪೈ ಇಸ್ ಈಕ್ವಲ್ ಟು 3.14 ಅಂತ ಕ್ವೆಶನ್ ಅಲ್ಲಿ ಮೆನ್ಷನ್ ಮಾಡಿದ್ರೆ ಪೈ ಇಸ್ ಈಕ್ವಲ್ ಟು 3.14 ಕನ್ಸಿಡರ್ ಮಾಡಬೇಕು. ಅಲ್ಲಿ 22/7 ಅಂತ ಹೇಳಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯುವರ್ ಆನ್ಸರ್ ವಿಲ್ ಬಿ ರಾಂಗ್. ಓಕೆ, ಅನ್ಲೆಸ್ ಅಂಡ್ ಅಂಟಿಲ್ ಇಟ್ ಇಸ್ ಟೋಲ್ಡ್ ಪೈ ಇಸ್ ಈಕ್ವಲ್ ಟು 3.14, ನೀವು ಪೈ ಅನ್ನ 22/7 ಅಂತಾನೆ ತಗೊಳ್ಬೇಕು. ಅವರು 22/7 ತಗೊಳ್ಬೇಕಾದ್ರೆ ನೀವು 3.14 ಅಂತ ಹೇಳಿ ವ್ಯಾಲ್ಯೂ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯುವರ್ ಆನ್ಸರ್ ವಿಲ್ ಬಿ ರಾಂಗ್. ಓಕೆ, ಸೊ ಇಲ್ಲಿ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ ಅನ್ನ ನಾವು ಡಿಸ್ಕಸ್ ಮಾಡಿದ್ವಿ. ನಾವು ಡಿಸ್ಕಸ್ ಮಾಡಿರುವಂತದ್ದು ಏರಿಯಾ ಆಫ್ ಸೆಕ್ಟರ್ ಹಾಗೆ ಏರಿಯಾ ಆಫ್ ಸೆಗ್ಮೆಂಟ್. ತುಂಬಾ ಈಸಿ ಇದೆ. ಫಾರ್ಮುಲಾವನ್ನ ನೆನಪಿನಲ್ಲಿ ಇಟ್ಕೊಂಡ್ರೆ ನೀವು ಕ್ವೆಶನ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಉಳಿದಿರುವಂತದ್ದು ಸಬ್ಸ್ಟಿಟ್ಯೂಷನ್ ಮತ್ತೆ ಕ್ಯಾಲ್ಕುಲೇಷನ್ ಪಾರ್ಟ್ ಮಾತ್ರ. ಓಕೆ, ಸೊ ಈ ವಿಡಿಯೋದಲ್ಲಿ ನಾನು ಡಿಟೇಲ್ ಆಗಿ ಪ್ರತಿಯೊಂದು ಟರ್ಮ್ಸ್ ರಿಲೇಟೆಡ್ ಟು ಏರಿಯಾ ಆಫ್ ಸರ್ಕಲ್ ಅನ್ನ ಕವರ್ ಮಾಡಿದ್ದೇನೆ. ಪ್ರತಿಯೊಂದು ಫಾರ್ಮುಲಾವನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ಖಂಡಿತವಾಗಿ ಕೂಡ ಈ ವಿಡಿಯೋವನ್ನ ನೀವು ಕೊನೆ ತನಕ ನೋಡಿದ್ರೆ 100% ಬೆನಿಫಿಟ್ ಅನ್ನ ಪಡಿತೀರಿ. ಓಕೆ, ಈ ವಿಡಿಯೋದಲ್ಲಿ ತಿಳಿಸಿರುವಂತಹ ಎಲ್ಲ ಅಂಶಗಳು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಯಾವುದೇ ರೀತಿಯಾಗಿ ಡೌಟ್ಸ್ ಇದ್ದಲ್ಲಿ, ಏನಾದ್ರೂ ಕ್ವೆಶನ್ ನಿಮ್ಮ ಮೈಂಡ್ ಅಲ್ಲಿ ಇದ್ರೆ ನೀವು ನಿಮ್ಮ ಕ್ವೆಶನ್ಸ್ ಅನ್ನ ಇದೇ ವಿಡಿಯೋದ ಕೆಳಗಿನ ಕಮೆಂಟ್ ಸೆಕ್ಷನ್ ಅಲ್ಲಿ ಪೋಸ್ಟ್ ಮಾಡಿ. ಡೆಫಿನೆಟ್ಲಿ ಐ ವಿಲ್ ಆನ್ಸರ್ ಯುವರ್ ಕ್ವೆಶನ್ಸ್. ಖಂಡಿತವಾಗಿ ಕೂಡ ನಿಮ್ಮ ಕ್ವೆಶನ್ಗೆ ನಾನು ಆನ್ಸರ್ ಅನ್ನ ಮಾಡ್ತೇನೆ. ಈ ವಿಡಿಯೋವನ್ನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ, ಹಾಗೆ ನಿಮ್ಗೆ ಯಾರೆಲ್ಲ ನಿಮ್ಮ ರಿಲೇಟಿವ್ಸ್ ಇದ್ದಾರೋ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಅನ್ನ ಬರೀತಿದ್ದಾರೋ, 10th ಸ್ಟ್ಯಾಂಡರ್ಡ್ ಅಲ್ಲಿ ಕಲಿತಾ ಇದ್ದಾರೋ ಅವರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಮುಂದೆ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಅನ್ನ ಪಡೀಲಿಕ್ಕೋಸ್ಕರ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಎನೇಬಲ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.
Stay connected, keep learning. Take care. Bye bye.